ಹಲೋ ಟ್ರೇಡರ್ಸ್, ನಮಸ್ತೆ. ಸೊ ಈ ವೀಕ್ ಕಂಪ್ಲೀಟ್ ಆಗಿದೆ. ಸೊ ಈ ವೀಕ್ ಯಾವ ರೀತಿ ಟ್ರೇಡ್ಸ್ ಮಾಡಿದ್ದೀವಿ ಅಂತ ನೋಡೋಣ ಬನ್ನಿ. ಸೊ ಫಸ್ಟ್ ಗೋಲ್ಡ್ ಚಾರ್ಟ್ ನೋಡೋದಾದರೆ, ಸೊ ಗೋಲ್ಡಲ್ಲಿ ಒಂದು ಸೆಲ್ಲಿಂಗ್ ಲೆವೆಲ್ ಸಿಕ್ಕಿತ್ತು. ಸೊ ಲೈವ್ ಕಮ್ಯುನಿಟಿ ಜೊತೆ ಸೆಲ್ ಮಾಡಿದ್ವಿ. ಸೊ 100 ಪಿಪ್ಸ್ ಟಾರ್ಗೆಟ್ ಅಚೀವ್ ಆಗಿದೆ. ಸೊ ಲಂಡನ್ ಸೆಷನಲ್ಲಿ ಕ್ಯಾಪ್ಚರ್ ಮಾಡಿದ್ವಿ. ಸೊ ಸೆಕೆಂಡ್ ಟ್ರೇಡ್ ಬಂದ್ಬಿಟ್ಟು ಸೆಲ್ ಸೈಡ್. ಸೊ ಸೆಲ್ ಸೈಡ್ ಮತ್ತು ಇಲ್ಲಿ ಕೂಡ 100 ಪಿಪ್ಸ್ ಕ್ಯಾಪ್ಚರ್ ಮಾಡಿದ್ದೀವಿ. ಸೊ ಇದು ನ್ಯೂಯಾರ್ಕ್ ಸೆಷನಲ್ಲಿ ಕ್ಯಾಪ್ಚರ್ ಮಾಡಿದ್ದು. ಸೊ ನೆಕ್ಸ್ಟ್ ಟ್ರೇಡ್ ಬಂದ್ಬಿಟ್ಟು USD JPY ಅಲ್ಲಿ ವೀಕೆಂಡ್ ಅನಾಲಿಸಿಸಲ್ಲಿ ಲೆವೆಲ್ ಕೊಟ್ಟಿದೆ ಇದು. ಸೊ ವೀಕೆಂಡ್ ಅನಾಲಿಸಿಸ್ ಲೆವೆಲ್ ಯೂಟ್ಯೂಬಲ್ಲಿದೆ. ಸೊ ಯೂಟ್ಯೂಬಲ್ಲಿ ವೀಡಿಯೋ ನೋಡಿದರೆ ಗೊತ್ತಿರ್ಬೋದು ನಿಮಗೆ. ಸೊ 1 ಅವರ್ ಲೆವೆಲ್ ಇದು USD JPY. ಸೊ USD JPY ಆ ಲೆವೆಲಿಂದ 80 ಪಿಪ್ಸ್ ಹಿಟ್ಟಾಗಿದೆ. ಸೊ ಈ ವೀಕ್ ಟೋಟಲ್ 3 ಟ್ರೇಡ್ಸ್ ಆಗಿರುತ್ತೆ. ಈ ವೀಕ್ ಕೂಡ ಪ್ರಾಫಿಟಬಲ್ ಕ್ಲೋಸ್ ಆಗಿದೆ. ಅನ್ಬೋದು ಏನಪ್ಪ ಇವನು ಬರೀ ಗೋಲ್ಡಲ್ಲಿ 2 ಟ್ರೇಡ್ಸ್ ತೊಗೊಂಡಿದ್ದಾನಂತ. ಸೊ ಆ್ಯಸ್ ಎ ಪ್ರೊಫೆಷ್ನಲ್ ಟ್ರೇಡರ್ ಸೊ ನೋಡ್ಬೋದು ಈ ವೀಕ್ ಮಾರ್ಕೆಟ್ ತುಂಬ ವಾಲಟೈಲ್ ಇತ್ತು. 1 ಮಿನಿಟ್ ಕ್ಯಾಂಡಲ್ 100 ಪಿಪ್ಸ್ ಮಾಡ್ತಿತ್ತು. ಸೊ ತುಂಬ SL ಆಗುತ್ತೆ. ಸೊ ಈ ಮಾರ್ಕೆಟ್ ಸಿಚುವೇಷನಲ್ಲಿ ಎಷ್ಟು ಟ್ರೇಡ್ಸ್ ಅವಾಯ್ಡ್ ಮಾಡ್ತೀವಿ ಅಷ್ಟು ಒಳ್ಳೆಯದು. ಇಲ್ಲಾಂದರೆ ಅಕೌಂಟ್ ಬ್ಲೋ ಆಗೋ ಚಾನ್ಸಸ್ ಇರುತ್ತೆ, ಸೈಕಾಲಜಿ ಮೆಸಪ್ ಆಗುತ್ತೆ. ಸೊ ಆ್ಯಸ್ ಎ ಪ್ರೊಫೆಷ್ನಲ್ ಟ್ರೇಡರ್ ಸೊ ನಂಬರ್ ಆಫ್ ಟ್ರೇಡ್ಸ್ ಕಡಿಮೆ ತೊಗೊಂಡಷ್ಟು ಪ್ರಾಫಿಟಬಲ್ ಆಗ್ತೀವಿ. ಸೊ ನೋ ಟ್ರೇಡ್ ಈಸ್ ಆಲ್ಸೋ ಎ ಪ್ರಾಫಿಟಬಲ್ ಡೇ ಕೂಡ ಅಂತಲೂ. ಈ ವೀಕ್ ಔಟ್ಪುಟ್ ಬಂದ್ಬಿಟ್ಟು 2 ಟ್ರೇಡ್ಸ್ ಇನ್ ಗೋಲ್ಡ್ ಆ್ಯಂಡ್ 1 ಟ್ರೇಡ್ ಇನ್ USD JPY. ಸೊ ಈ ವೀಕ್ ಕೂಡ ಪ್ರಾಫಿಟಬಲ್ ಗ್ರೀನಲ್ಲಿದ್ದೀವಿ. ಸೊ ಸ್ಟೂಡೆಂಟ್ಸ್ ಎಲ್ಲರೂ ಪ್ರಾಫಿಟ್ಸ್ ವಿಡ್ರಾ ಮಾಡಿದ್ದಾರೆ. ಸೊ ನೀವು ಇದೇ ರೀತಿ ಪ್ರಾಫಿಟ್ಸ್ನ ವಿಡ್ರಾ ಮಾಡಬೇಕು, ಗ್ರೋ ಆಗಬೇಕು ಅಂದರೆ ಟ್ರೇಡಿಂಗ್ ಟೇಲ್ಸ್ ಕಮ್ಯುನಿಟಿನ ಬೇಗ ಜಾಯ್ನ್ ಆಗಿ. ಸೊ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು ಸೊ ಮಚ್.